अभी तो मैं खुद तो कह रही हूँ। ಭಗವಂತನ ಕೃಪೆಯಲ್ಲಿ ಯಾರಿಗೆಲ್ಲ ಮೋಕ್ಷ ಮಾಡಲಿಕ್ಕಿದೆ ಅದು ಭಗವಂತನಿಗೇ ಗೊತ್ತಿರುವುದು. ಪ್ರಲಂಬಾಸುರನೆಂಬ ದುಷ್ಟನನ್ನು ಮೋಕ್ಷಗೊಳಿಸಿದಂಥ ಪುಣ್ಯಭೂಮಿ ಇದು. ನಾವಿಲ್ಲಿದ್ದೇವೆ. ತ್ರಿವೇಣಿ ಕೂಫ್ ಅಂತ ಹಾಕಿದ್ದಾರೆ. ಈ ಜಾಗ ರಾಧೆಗೂ ಕೃಷ್ಣೆಗೂ ವಿವಾಹವಾದಂಥ ಪುಣ್ಯ ಜಾಗ. ಬ್ರಹ್ಮದೇವರು ಅವರಿವರಿವರೆಗೂ ಮದುವೆ ಮಾಡಿಕೊಟ್ಟಂಥ ಜಾಗ. ಕೃಷ್ಣ ಇದೇ ಮರದ ಕೆಳಗಡೆ ಕೂತ್ಕೊಂಡು ಕೊಳಲನ್ನೂದಿ ಎಲ್ಲ ಗೋಪಿಕೆಯರನ್ನು ಮನಸೆಳೆದಂತಹ ಜಾಗ ಇದು. ಇದೇ ಮರದ ಕೆಳಗಡೆ ಕೂತ್ಕೊಂಡು ಶ್ರೀಕೃಷ್ಣ ಕೊಳಲನ್ನು ಊದ್ತಿದ್ದ. ಗೋಪಿಕೆಯರು, ಗೋಪಾಲರು ಎಲ್ಲರೂ ಬಹಳ ಆನಂದದಿಂದ ಅವನ ಕೊಳಲಾದವನ್ನು ಕೇಳಿಕೊಂಡು ತನ್ಮಯರಾಗಿ ಇರುವಂತಹ ಜಾಗ ಬೃಂದಾವನದ ವಿಶಾಲವಾದ ಈ ಮರದ ಕೆಳಗಡೆ ಶ್ರೀಕೃಷ್ಣ ಕೊಳಲನ್ನು ಊದಿ ಎಲ್ಲ ಗೋಪಿಕೆಯರನ್ನು ಸೆಳೆದಂತ ಜಾಗ. ಈ ಜಾಗದಲ್ಲಿ ರಾಧೆಗೂ ಕೃಷ್ಣನಿಗೂ ಸ್ವಯಂ ಬ್ರಹ್ಮದೇವರೇ ಬಂದು ವಿವಾಹ ಮಾಡಿದಂತಹ ಜಾಗ. ಸಾಧಾರಣವಾಗಿ ನಾವೆಲ್ಲ ಓದಿದಂತೆ ರಾಧೆಗೂ ಕೃಷ್ಣನಿಗೂ ವಿವಾಹವಾಗಲಿಲ್ಲ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಅದರ ಸಾಕ್ಷಿ ಸಹಿತ ಇದೆ. ದುರ್ಗ ಸಂಹಿತೆಯಲ್ಲಿ ಅದರ ಉಲ್ಲೇಖವಿದೆ. ಆದರೆ ಇಲ್ಲಿ ಸಾಕ್ಷಿ ಸಮೇತವಾಗಿರುವಂಥ ಜಾಗ. ರಾಧೆ ರಾಧೆ. ಎಲ್ಲ ಕಡೆ ಅದೇ ರೀತಿ ರಾಧೆ ಮತ್ತು ಕೃಷ್ಣನ ವಿವಾಹದ ಚಿತ್ರಗಳೇ ಕಂಡು ಬರ್ತದೆ. ಇಲ್ಲಿ ಬ್ರಹ್ಮದೇವರು ನಿಂತು ಅವರಿಗೆ ವಿವಾಹ ಮಾಡಿರುವಂಥದ್ದು ಅಂತ ಪುಣ್ಯ ಪ್ರದೇಶವಿದು. ಭಾಗ್ಯ ನಮ್ಮದು. ಇಲ್ಲಿ ನೋಡಿ, ಇಬ್ಬರು ವಿವಾಹಗೈತಿದ್ದಾರೆ. 2 ಜನರ ಕೈಯಲ್ಲಿ ಹಾರಗಳಿದೆ. ಮಧ್ಯದಲ್ಲಿ ಬ್ರಹ್ಮದೇವರು ಕುತ್ಕೊಂಡು ಅವರಿಗೆ ಬೇಕಾದ ಅಲಂಕಾರ ವಸ್ತುಗಳು ಎಲ್ಲವನ್ನು ಇಟ್ಟು ಸ್ವಯಂ ಭಗವಂತ ಬ್ರಹ್ಮದೇವರೇ ಪುರೋಹಿತರಾಗಿ ನಿಂತು ವಿವಾಹ ಮಾಡಿಕೊಡುವಂಥ ಜಾಗ. ಹರೇ ಕೃಷ್ಣ. ಬೃಂದಾವನದಲ್ಲಿ ಹೋಲಿಗೆ ವಿಶೇಷವಾದ ಪ್ರಾಮುಖ್ಯತೆ ಇದೆ. ರುಜಭೂಮಿಯಲ್ಲಿ ಸರಿಸುಮಾರು 40 ದಿನಗಳ ಕಾಲ ಹೋಲಿಯನ್ನು ಆಚರಿಸ್ತಾರೆ. ಒಂದೊಂದು ದಿನ ಒಂದೊಂದು ಕಡೆ. ಒಂದು ದಿನ ಗೋವರ್ಧನ ಗಿರಿಯಲ್ಲಿ ನಡೆದರೆ, ಇನ್ನೊಂದು ದಿನ ಬೃಂದಾವನದಲ್ಲಿ, ಇನ್ನೊಂದು ಜನ್ಮಭೂಮಿ ಮಥುರೆಯಲ್ಲಿ, ಜನ್ಮಭೂಮಿಯಲ್ಲಿ, ಹೀಗೆ ಅಲ್ಲಲ್ಲಿ 40 ದಿನಗಳ ಕಾಲ ಭಾರಿ ವಿಜೃಂಭಣೆಯಿಂದ ನಡೆಯುವಂಥದ್ದು ಹೋಲಿ. ನೀವು ನೋಡಬೇಕಾದ್ರೆ ಮತ್ತೆ ಬೃಂದಾವನಕ್ಕೆ ಬರಲೇಬೇಕು. ಇಲ್ಲೆಲ್ಲ ಗೋಪಾಲರ ಜೊತೆ ಊಟ ಮಾಡ್ತಾ ಕೂತಿದ್ದ. ಅವರವರು ತಂದ ಬುತ್ತಿಗಳನ್ನು ಬಿಚ್ಚಿ ಇಲ್ಲೇ ಊಟ ಮಾಡ್ತಿದ್ರು. ನೋಡಿ, ಈಗಲೂ ಕೂಡ ಅದೇ ಪ್ರತೀತಿಯನ್ನು ಇಲ್ಲಿ ಎಲ್ಲರೂ ಬಂದು ಸೇರಿಕೊಂಡು ಸಾಲಾಗಿ ಕೂತ್ಕೊಂಡು ಅವರ ತಂದಂಥ ಆಹಾರವನ್ನು ತಿಂತಿದ್ದಾರೆ. ಮತ್ತೆ ಆ ಕಾಲವನ್ನು ನೆನಪಿಸುವಂಥ ವ್ಯವಸ್ಥೆಗಳು, ಕ್ರಿಯೆಗಳು ನಡೀತಾ ಉಂಟು. ಬರಲೇಬೇಕು, ಬೃಂದಾವನ ನೋಡಲೇಬೇಕು, ಬೃಂದಾವನ ಪರಿಕ್ರಮ ಮಾಡಲೇಬೇಕು. ಭಗವಂತನ ಆಡಿದಂಥ ಜಾಗದಲ್ಲಿ ನಾವು ನಲಿದು ಹಾಡಲೇಬೇಕು. ಇದೊಂದು ಯೋಗ ಮತ್ತು ಭಾಗ್ಯ, ಇದೊಂದು ಪುಣ್ಯ. ಆ ಪುಣ್ಯದಲ್ಲಿ ನೀವು ಕೂಡ ಪಾಲು ತಗೊಳ್ಳಿ. ಖಂಡಿತ ಬನ್ನಿ. ರಾಧೆ.